ಟ್ರೈನೋ ಮತ್ತೊಂದು ಅಥವಾ ಓನ್ ವೆಹಿಕಲ್ಗಳಲ್ಲಿ ಬಸ್ಗಳಲ್ಲಿ ಇವತ್ತು ಬೆಳಗ್ಗೆಯಿಂದ ಸಂಜೆ ತನಕ ಇಂತಹ ವ್ಯತ್ಯಾಸಗಳನ್ನು ನೋಡ್ತಾ ಇರ್ತೀರಿ ನೀವು. ಮತ್ತು ಸೆಂಟ್ರಲ್ ಬೆಂಗಳೂರಿನ ಸೆಂಟ್ರಲ್ ಅದು ಪ್ರತಿನಿತ್ಯ ಲಕ್ಷಾಂತರ ಜನ ಓಡಾಡುವಂತಹ ಭಾಗ ಅದು. ಆಗಿರುವಾಗ ಪ್ರತಿಭಟನೆಯ ಕಿಚ್ಚು ಅಲ್ಲದೆ ಇನ್ನೆಲ್ಲಿ ಜಾಸ್ತಿ ಇರುತ್ತೆ ಅಲ್ವೇ? ಬೆಂಗಳೂರಿನಲ್ಲಿ ನಿಧಾನಕ್ಕೆ ಈ ಒಂದು ಪ್ರೊಟೆಸ್ಟ್ ಅನ್ನುವಂಥದ್ದು ಕಾವು ಪಡೆದುಕೊಳ್ತಾ ಇದೆ. ಬಟ್ ಬಂದ್ನ ಬಿಸಿ ಅಷ್ಟರ ಮಟ್ಟಿಗೆ ತಟ್ತಾ ಇಲ್ಲ. ಬಟ್ ಮಹಾರಾಷ್ಟ್ರಕ್ಕೆ ಹೋಗುವ ಬಸ್ಗಳಿಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಎಸ್, ಡೆಫಿನೆಟ್ಲಿ ಅಲ್ಲಿ ಬಸ್ಗಳ ಸಂಖ್ಯೆ ವಿರಳವಾಗ್ತದೆ, ಕಡಿಮೆ ಆಗ್ತಾ ಇದೆ. ಬಹುಶಃ ಮಹಾರಾಷ್ಟ್ರದಿಂದನೇ ಬಸ್ ಈ ಕಡೆ ಬಿಟ್ಟಿಲ್ವೋ ಅಂತ. ಯಾಕಂತ ಹೇಳಿದ್ರೆ ಎಲ್ಲಾದರೂ ಕೋಪದಲ್ಲಿ ಕಲ್ಗೆಲ್ಲಿ ಓಡಿದ್ರೆ ಕೆಲ ಕಿಡಿಗೇಡಿಗಳು ಸಾರ್ವಜನಿಕ ಆಸ್ತಿ ಪಾಸ್ತಿನ ನಷ್ಟ ಮಾಡಿಬಿಟ್ರೆ, ಬಸ್ಗಳಿಗೆ ಡ್ಯಾಮೇಜ್ ಆದರೆ ಅಂತ ಬಸ್ಗಳನ್ನು ಬಿಟ್ಟಿರೋದೇ ಕಡಿಮೆ ಅಂತ ಕಾಣಿಸ್ತಾ ಇದೆ. ಮಂಡ್ಯದಲ್ಲಿ, ಕೊಪ್ಪಳದಲ್ಲಿ, ಆನೇಕಲ್ ಭಾಗದಲ್ಲಿ, ಮೈಸೂರಿನಲ್ಲಿ, ಹಾಗೆ ಬೆಂಗಳೂರಿನಲ್ಲಿ, ಬಳ್ಳಾರಿಯಲ್ಲಿ ಹೇಗೆ ಪ್ರತಿಭಟನೆ ಸಾಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಏನೋ ಬಂದ್ ಮಧ್ಯ ಜಿಗಿ ಜಿಗಿ ಅಂತ ಇದೆ ಕೆಆರ್ ಮಾರ್ಕೆಟ್. ಕೆಆರ್ ಮಾರ್ಕೆಟ್ನಲ್ಲಿ ಎಂದಿನಂತೆ ವ್ಯಾಪಾರ ವಹಿವಾಟು ನಡೀತಾ ಇದೆ. ಕರ್ನಾಟಕ ಬಂದ್ಗೆ ವ್ಯಾಪಾರಿಗಳಿಂದ ಕೇವಲ ನೈತಿಕ ಬೆಂಬಲವಷ್ಟೇ. ಹಾಗಾಗಿ ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ಜನರ ಓಡಾಟ ಎಂದಿನಂತೆ ಇದೆ. ಬೆಂಗಳೂರಿನಲ್ಲಿ ಬಂದ್ ಅಂದ ತಕ್ಷಣ ನಾವು ತುಂಬಾ ಕಾನ್ಸಂಟ್ರೇಟ್ ಮಾಡೋದು ಮೆಜೆಸ್ಟಿಕ್ನಲ್ಲಿ ಹೇಗಿದೆ ಪರಿಸ್ಥಿತಿ, ಕೆಆರ್ ಮಾರ್ಕೆಟ್ನಲ್ಲಿ ಹೇಗಿದೆ ವ್ಯಾಪಾರ ವಹಿವಾಟು, APMCಯಲ್ಲೆಲ್ಲ ಅಂತ. ಯಾಕಂತ ಹೇಳಿದ್ರೆ ಮೆಜೆಸ್ಟಿಕ್ ಭಾಗದಲ್ಲಿ ಜನರ ಓಡಾಟ, ಕೆಆರ್ ಮಾರ್ಕೆಟ್ನಲ್ಲಿ ವ್ಯಾಪಾರ ವಹಿವಾಟು, ಇವೆರಡೂ ಕೂಡ ಸ್ಥಗಿತ ಆಗ್ಬಿಟ್ರೆ ಆಲ್ಮೋಸ್ಟ್ ಬಂದ್ ಸಕ್ಸಸ್ ಅಂತ. ಬಟ್ ಕೆಆರ್ ಮಾರ್ಕೆಟ್ನಲ್ಲಿ ಅಂತಹ ಚಿತ್ರಣ ಇಲ್ಲಿ ಏನಿಲ್ವಂತೆ. ವ್ಯಾಪಾರ ವಹಿವಾಟು ಎಂದಿನಂತೆ ನಡೀತಾ ಇದೆ. ನೆನ್ನೆಯೂ ಕೂಡ ಇದ್ರ ಬಗ್ಗೆ ಅರ್ಧಕ್ಕರ್ಧ ಕ್ಲಾರಿಟಿ ಸಿಕ್ಕಿತ್ತು. ಯಾಕಂತ ಹೇಳಿದ್ರೆ ಪ್ರತಿಭಟನೆ ಮಾಡೋಣ, ನಮ್ಮ ನೈತಿಕ ಬೆಂಬಲವನ್ನು ವ್ಯಕ್ತಪಡಿಸ್ತೀವಿ, ಬಂದಂತ ಅಂಗಡಿಗಳನ್ನು ಬಾಗ್ಲಾಕಬಿಟ್ರೆ ಹೊಟ್ಟೆಪಾಡಿಗೆ ಏನು ಮಾಡೋದು? ಪ್ರತಿನಿತ್ಯ ಬಂದಿದ್ದ ಕೂಲಿಯಲ್ಲೇ ನಾವು ಹೆಂಡತಿ ಮಕ್ಕಳನ್ನ ಸಾಕಬೇಕು, ಮನೆ ಸಂಸಾರವನ್ನು ಮಾಡಬೇಕು ಅಂತ. ಆ ಹಿನ್ನೆಲೆಯಲ್ಲಿ ನೋಡಿ, ಅಲ್ಲಿ ಹೂವಿನ ಅಂಗಡಿಗಳು, ಸೊಪ್ಪು, ತರಕಾರಿ, ಹಣ್ಣು ಹಂಪಲು ಎಲ್ಲ ಕಡೆ ಜನ ಓಡಾಡ್ತಾ ಇದ್ದಾರೆ. ಮಾರಾಟಗಾರರು ತಮ್ಮ ಪಾಡಿಗೆ ಮಾರಾಟವನ್ನು ಮಾಡ್ತಾ ಇದ್ದಾರೆ. ಸಾಧ್ಯ ಆದರೆ ಅವರ ರಿಯಾಕ್ಷನನ್ನು ಕೂಡ ಪಡೆದುಕೊಳ್ಳುವ ಕೆಲಸವನ್ನು ಮಾಡ್ತೀವಿ ನಾವು. ಅಂದರೆ ಏನು ಹೇಳ್ತಾರೆ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾರಾ ಅಥವಾ ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೇಳ್ತಾ ಹೋಗೋಣ. ಕೆಲವೊಂದು ಕಡೆ ಹೆಂಗಾಗ್ಬಿಡುತ್ತೆ ಅಂದರೆ ಕೆಆರ್ ಮಾರ್ಕೆಟೇ ತೊಗೊಂಡಾಗ ಹಲವು ಸಲ ಬಂದ್ಗಳಲ್ಲಿ ಒಂದು 7-8 ಗಂಟೆ ಅಥವಾ 9-10 ಗಂಟೆ ತನಕ ವ್ಯಾಪಾರ ಮಾಡ್ಕೊಳ್ತೀವಿ, ಆಮೇಲೆ ಹೋಗ್ಬಿಡ್ತೀವಿ. ನಾವು ಬಂದ್ಗೆ ಬೆಂಬಲ ಇದೆ ಬಟ್ ಹೊಟ್ಟೆಪಾಡಿಗೆ ಬಂದಿದ್ದೀವಿ, ಅಂಗಡಿ ಬಾಗ್ಲಾಕೊಂಡು ಹೋಗ್ತೀವಿ, ಒಂದು 10 ಗಂಟೆ ತನಕ ಕಾಯ್ತೀವಿ ಅಂತಲೂ ಕೂಡ ಕೆಲವು ಕಡೆ ಹೇಳ್ತಾರೆ. ಇವತ್ತು ಹಾಗೇನಾದರೂ ಹೇಳ್ತಾರಾ ಅಥವಾ ಇಲ್ಲ ಸರ್ ನಮ್ಮದು ಕೇವಲ ಏನಿದ್ರು ಬಂದ್ಗೆ ನೈತಿಕ ಬೆಂಬಲ ಅಷ್ಟೇ, ನಮ್ಮ ಹೊಟ್ಟೆಪಾಡು ನಡಿಬೇಕು, ನಾವು ವ್ಯಾಪಾರ ಮಾಡಿಕೊಂಡು ಆನಂತರವೇ ಹೋಗ್ತೀವಿ ಅಂತಾರ? ಕಾದ್ ನೋಡೋಣ. ಬಟ್ ಸದ್ಯಕ್ಕಂತೂ ಕೆಆರ್ ಮಾರ್ಕೆಟ್ ಹೆಂಗಿದೆಯಪ್ಪ ಅಂದರೆ ಪ್ರತಿನಿತ್ಯ ಇದ್ದಂಗೆ ಇದೆ. ವಾಹನ ಸಂಚಾರ ಭಾಗದಲ್ಲಿ ಚೆನ್ನಾಗಿ ಆಗ್ತಾ ಇದೆ. ಜನರು ಕೂಡ ಓಡಾಟವನ್ನು ಮಾಡಿಕೊಂಡು ತಮಗೆ ಬೇಕಾದಂತಹ ತರಕಾರಿ, ಸೊಪ್ಪು, ಸದೆ ಏನೇನು ಬೇಕೋ ಅವೆಲ್ಲವನ್ನು ತೊಗೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಯಾವುದೇ ರೀತಿಯ ಬಂದ ಎಫೆಕ್ಟ್ ಕಾಣಿಸ್ತಾ ಇಲ್ಲ, ಪ್ರತಿಭಟನೆಯ ಬಿಸಿ ತಟ್ಟಿದಂತೆ ಕಾಣಿಸ್ತಾ ಇಲ್ಲ. ನೋಡಿ, ಅಲ್ಲಿ ವ್ಯಾಪಾರ ವಹಿವಾಟು ಎಂದಿನಂತೆ ಇದೆ. ಎಲ್ಲಿ? ಕೆಆರ್ ಮಾರ್ಕೆಟ್ನಲ್ಲಿ. ಬಸ್ ಆಯ್ತು, ಆಟೋ ಆಯ್ತು, ಮೆಟ್ರೋ ಇದೆಯಾ ಅಂತ ನೀವು ಕೇಳಿದ್ರೆ ಎಸ್, ಬೆಂಗಳೂರಿನಲ್ಲಿ ಎಂದಿನಂತೆಯೇ ಮೆಟ್ರೋ ಸಂಚಾರ ಇದೆ. ನಗರದ ಜೀವನಾಡಿಯಾಗಿದೆ ಮೆಟ್ರೋ. ಎಂದಿನಂತೆಯೇ ಓಡಾಟವನ್ನ ಮಾಡ್ತಾ ಇದೆ. ಮೆಜೆಸ್ಟಿಕ್ನಿಂದ ಎಲ್ಲ ಕಡೆಯೂ ಕೂಡ ಮೆಟ್ರೋ ಸಂಚಾರ ಸುಗಮವಾಗಿದೆ. ಮೆಜೆಸ್ಟಿಕ್ ಇಂದ ಎಲ್ಲ ಕಡೆ ಕೂಡ ಮೆಟ್ರೋ ಪ್ರಯಾಣಿಕರಿಗೆ ಯಾವುದೇ ರೀತಿಯ ಟೆನ್ಷನ್ ಇಲ್ಲ. ಮೆಟ್ರೋ ಮೇಲೆ ಯಾವ ಪರಿಣಾಮವೂ ಕೂಡ ಬಂದ್ ಬೀರಿದಂತೆ ಕಾಣಿಸ್ತಾ ಇಲ್ಲ. ಬೆಂಗಳೂರಿನಲ್ಲಿ ಎಂದಿನಂತೆಯೇ ಮೆಟ್ರೋ ಸಂಚಾರ ಇದೆ. ಮೆಟ್ರೋ ಪ್ರಯಾಣಿಕರಿಗೆ ಯಾವುದೇ ರೀತಿಯ ಟೆನ್ಷನ್ ಇಲ್ಲ, ತಲೆ ಕೆಡಿಸ್ಕೋಬೇಡಿ. ಬಸ್ ಸಿಗ್ಲಿಲ್ಲ ಅಂದ್ರೆ ಬೆಂಗಳೂರಿನ ಹಲವು ಕಡೆ ಹೋಗೋಕೆ ನೀವು ಮೆಟ್ರೋ ಬಳಸ್ಬೋದು. ಬಸ್ಗಳು ಕೂಡ ಇದೆ, ಸ್ವಲ್ಪ ಸಂಖ್ಯೆಯಲ್ಲಿ ಕಡಿಮೆ ಇದೆ, ವಿರಳತೆ ನೋಡ್ಬೋದು ನಾವು. ಬಟ್ ಮೆಟ್ರೋಗೆ ಇದರ ಯಾವ ಪರಿಣಾಮವೂ ಕೂಡ ಬಿದ್ದಿಲ್ಲ ಬಂದ್ನಲ್ಲಿ. ಹಾಗಾಗಿ ನೀವು ಮೆಟ್ರೋ ಹಿಡೀರಿ, ನಿಮ್ಮ ಕೆಲಸವನ್ನು ನೀವು ಮಾಡ್ಕೋಬಹುದು. ನಗರದ ಜೀವನಾಡಿ ಮೆಟ್ರೋ ಮೇಲೆ ಯಾವುದೇ ರೀತಿಯ ಬಂಧನ ಬಿಸಿ ತಟ್ಟಿಲ್ಲ, ಪರಿಣಾಮ ಬಿದ್ದಿಲ್ಲ. ಮೆಜೆಸ್ಟಿಕ್ನಿಂದ ಎಲ್ಲ ಕಡೆಗೆ ಮೆಟ್ರೋಗಳು ಸಾಗಾಟವನ್ನ ಮಾಡ್ತಾ ಇದ್ದಾವೆ. ಗ್ರೀನ್ ಲೈನ್ ಆಗಿರ್ಬೋದು, ಪರ್ಪಲ್ ಲೈನ್ ಆಗಿರ್ಬೋದು, ಎಲ್ಲ ಕಡೆ ಎಲ್ಲ ಮೆಟ್ರೋ ಲೈನ್ಗಳು ಕೂಡ ಕ್ಲಿಯರ್ ಆಗಿದ್ದಾವೆ. ಓಡಾಟವನ್ನು ಮೆಟ್ರೋ ಮಾಡ್ತಾ ಇದೆ. ಬೆಳಗ್ಗೆ 5 ಗಂಟೆಯಿಂದಲೇ 5-5:30ಯಿಂದಲೇ ಕೂಡ ಮೆಟ್ರೋಗಳು ತಮ್ಮ ಕಾರ್ಯಾಚರಣೆಯನ್ನು ಆರಂಭ ಮಾಡಿವೆ. ಸೊ ಮೆಟ್ರೋ ಸಿಗುತ್ತಾ ಅಂದರೆ ಡೆಫಿನೆಟ್ಲಿ ಎಸ್. ಬಸ್ಗಳು ಸಿಗುತ್ತಾ ಅಂದರೆ ಇದೆ, ಬಟ್ ಸ್ವಲ್ಪ ಸಂಖ್ಯೆಯಲ್ಲಿ ಕಡಿಮೆ ಅಂತ ನೋಡ್ಬೋದು. ಪ್ರಮುಖವಾಗಿ ಹೊರ ರಾಜ್ಯಗಳಿಗೆ ಹೋಗುವಂತಹ ಬಸ್, ಅದರಲ್ಲೂ
ಬೆಳಗಾವಿ ಮಹಾರಾಷ್ಟ್ರ ಆ ಕಡೆ ಭಾಗಕ್ಕೆ ಹೋಗುವಂತಹ ಬಸ್ಗಳಲ್ಲಿ ನಾವು ವ್ಯತ್ಯಯವನ್ನು ಕಾಣ್ಬೋದು. ಅದನ್ನು ಹೊರತುಪಡಿಸಿದ್ರೆ ಬೇರೆ